ಏನಿದ್ದಿಲ್ಲ, ಲೇಟಾಗಿ ಎದ್ದಿದ್ದೀನಿ. ಸ್ವಲ್ಪ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಇನ್ನು ಇವತ್ತು ಸ್ವಲ್ಪ ಫ್ರೀಯಾಗಿ ಇಡೀ ದಿನ ಇವತ್ತು ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ ಮನಸ್ಸಿಗೆ. ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ. ಹಾಗಾಗಿ ಇವತ್ತು ಕೆಲಸ ಅಂದರೆ ಸಿಕ್ಕಾಪಟ್ಟೆ ಪೆಂಡಿಂಗ್ ಇದೆ ಗೈಸ್. ಇನ್ನು ಹುಡುಗರಿಗೆ ಸ್ವಲ್ಪ ಕೆಲಸ ಕೊಟ್ಟಿದ್ದೀನಿ ಇವತ್ತು, ಓಕೆನಾ. ಸೊ ಇನ್ನು ರಿಷು ಬಂದು ಪಾತ್ರೆ ತೊಳಿತಿದ್ದಾನೆ. ಇನ್ನು ಮೋಕ್ಷಿ ಸ್ವಲ್ಪ ಏನಿತ್ತು ಬೆಡ್ಶೀಟ್ ಎಲ್ಲ ಮಡಚಿರಲಿಲ್ಲ, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗಿತೀನಿ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದಾನೆ. ಸೊ ಯಾಕೆಂದರೆ ನನಗೆ ಕೆಲಸ ಇಡೋಕ್ಕೆ ಬೇಜಾರಾಗುತ್ತೆ, ಯಾಕೆಂದರೆ ಯಾವಾಗಲೂ ಅವ್ರಿಗಷ್ಟು ಕೆಲಸ ಇಡಲ್ಲ ಮನೆ ಕೆಲಸಗಳನ್ನ. ಬಟ್ ಒಂದೊಂದು ಸಲ ಈ ಥರ ನಮಗೆ ಸಿಚುವೇಶನ್ ಬಂದಾಗ ಏನಾದರೂ ನಮಗೆ ನಾವು ನೋಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಅಂತಂದಾಗ ಸೊ ಹೇಳಲೇಬೇಕಾಗತ್ತೆ. ಯಾಕೆಂದರೆ ಮನೇಲಿ ಹೆಣ್ಮಕ್ಳಿದ್ರೆ ಎಲ್ಲ ಕೆಲಸ ಹೇಳೋಕ್ಕೆ ಮಾಡ್ಕೊತಾರೆ. ಬಟ್ ಸೊ ಹೆಣ್ಮಕ್ಳು ಇಲ್ಲದೆ ಇರೋ ಕಾರಣ ಗಂಡು ಮಕ್ಳಿಗೆ ಅಷ್ಟು ಕೆಲವೊಂದು ಬೆಳೀತಾ ದೊಡ್ಡವರಾಗಿ ಅಪ್ಪ ಅಮ್ಮನ ಕಷ್ಟಗಳನ್ನ ನೋಡಿಕೊಂಡು ನಾವು ಕೆಲಸ ಮಾಡಬೇಕು, ನಮ್ದು ಇದು ಮನೆ ಕೆಲಸ ಅನ್ನೋ ಥರ ಮಾಡ್ತಾರೆ. ಇನ್ನು ಕೆಲವರು ಹೇಳಿದ ಮಾತು ಕೂಡ ಕೇಳಲ್ಲ. ಆ ಥರ ಎಷ್ಟು ಜನ ಇರ್ತಾರೆ, ಕೆಲವು ಜನ ಮಾಡ್ತಾರೆ, ಅಮ್ಮನಿಗೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಇವತ್ತು ನನಗದು ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಗೈಸ್. ಇನ್ನು ಟಿಫನ್ ಕೂಡ ಏನೂ ಮಾಡಿಲ್ಲ. ಸೊ ಏನಾದರೂ ಒಂಚೂರು ಪೆಪ್ಪರ್ ರೈಸ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ ಒಲೆ ಮೇಲೆ. ಅಂದರೆ ಇವಾಗ ಸ್ವಲ್ಪ ಕೋಲ್ಡ್ ಇದೆ ಮತ್ತು ವಾಯ್ಸ್ ಕೂಡ ನಂದು ಚೇಂಜ್ ಆಗಿದೆ. ಸ್ವಲ್ಪ ಜ್ವರ ಎಲ್ಲ ಇತ್ತು ನೈಟು, ಇವಾಗ ಪರವಾಗಿಲ್ಲ, ಬೆಟರ್, ಓಕೆನಾ. ಸೊ ಹಂಗಾಗಿ ಇನ್ನು ನಾನು ಮುಖೇನು ತೊಳೆದಿಲ್ಲ, ಜಸ್ಟ್ ಬ್ರಷ್ ಮಾಡಿಕೊಂಡು ಒಂದು ಲೋಟ ಹಾಲು ಕುಡಿದೆ, ಕಾಫಿ ಕುಡಿದೆ. ಸ್ವಲ್ಪ ತಲೆನೋವೆಲ್ಲ ಇತ್ತಲ್ಲ, ಹಾಗಾಗಿ ಹೋಗಲಿ ಅಂತ. ಇವಾಗ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ನಿಜ ಇದು ಹುಷಾರಾಗಿ ಮಲ್ಕೊಂಡ್ರೆ ಮನೇಲಿ ತಲೆ ಚಿಟ್ಟು ಹಿಡಿಯುತ್ತೆ ಗೈಸ್. ಎಲ್ಲ ನೀಟಾಗಿದ್ರೇ ಮನೇಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ಸೊ ಕೆಲಸ ಮಾಡ್ಸೋಕ್ಕೆ ಬೇಜಾರಾಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡ್ತಿದ್ದಾರೆ. ಸೊ ಮಾಡಲಿ, ಇಂಥ ಟೈಮಲ್ಲಿ ಮಾಡಿಲ್ಲ ಅಂದರೆ ಇನ್ಯಾವಾಗ ಮಾಡ್ತಾರಲ್ವಾ. ಅಂದರೆ ಕಷ್ಟಗಳು ಅವ್ರಿಗೂ ಕೂಡ ಗೊತ್ತಾಗಬೇಕು. ಮನೇಲಿ ಈ ಥರ ಹುಷಾರಾಗಿ ಮಲ್ಕೊಂಡಾಗ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಅವ್ರಿಗೂ ಮನಸ್ಸು ಬರಬೇಕು. ಹಾಗಾಗಿ ಮಾಡ್ತಿದ್ದೀನಿ. ಯಾಕೆಂದರೆ ಇವ್ರಿಗೆ ಮುಂದೆ ಹೋಗ್ತಾ ಸ್ವಲ್ಪ ಕೆಲಸಗಳನ್ನ ಕೂಡ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಅವ್ರ ಡೈಲಿ ರೊಟೀನ್ ಕೂಡ ಆಗಬೇಕು. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ, ಓಕೆನಾ. ಸೊ ಎಷ್ಟು ದಿನ ಅಂತ ಎಲ್ಲ ನಾವೇ ಮಾಡ್ಕೊಡೋಕ್ಕಾಗುತ್ತಲ್ವ. ಹಾಗಾಗಿ ಸೊ ನೋಡೋಣ, ಬನ್ನಿ. ರಿಷು ಪಾತ್ರೆ ತೊಳಿತಿದ್ದಾನೆ. ಹೆವಿ ಕೆಲಸ ಇದೆ ಮನೇಲಿ. ಹಾಗೆಯೇ ಎಲ್ಲೆಲ್ಲೇ ಇಟ್ಬಿಟ್ಟಿದ್ದೀನಿ ಪಾತ್ರೆಗಳನ್ನ. ನೈಟು ಕೂಡ ತಿಂದು ತೊಳೆದಿಲ್ಲ, ಅಷ್ಟು ಆಗಿಲ್ಲ ನನಗೆ. ತೊಳಿತಾ ಇದ್ದಾರೆ ಸಾಹೇಬ್ರು. ಅವನೊಂಥರ ಶೇಮ್ ಆಗ್ತೈತೆ ಪಾತ್ರೆ ತೊಳೆದ್ರೆ. ಶೇಮ್ ಆಗ್ತೈತೆನಾ? ಶೇಮಾಗಿ ಆಗ್ತೈತೆ. ಇದು ನಿನ್ನ ಕೆಲಸ ಅಲ್ಲ, ಮಾಡು. ಮನೆ ಕೆಲಸ ಅಲ್ವಾ ಇದು? ಮಾಡೋಕ್ಕಾಯ್ತಲ್ಲ, ಪಾಪ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ತೊಳೆಯೋಕೆ ಕಷ್ಟ ಅಂತ ಅಂತಿದ್ದ. ಪರವಾಗಿಲ್ಲ, ಅಂದರೆ ನೀಟಾಗಿ ತೊಳೆದಿಡ್ತಾನೆ ಗೈಸ್ ಪಾತ್ರೆಗಳನ್ನ. ಸ್ವಲ್ಪ ನಿಧಾನ ಆದರೂ ನೀಟಾಗಿ ತೊಳಿತಾನೆ. ಬಟ್ ಇವ್ನು ಹೇಳೋದು ನಾನೇ ಮಾಡಬೇಕು ಅನ್ಸ್ಬಿಡುತ್ತೆ ಒಂದ್ಸಲ. ಯಾಕೆಂದರೆ ಶೆಲ್ಫ್ ಮೇಲೆ ಮತ್ತು ಕೆಳಗಡೆ ಎಲ್ಲ ನೀರು ಸೋಪಿಂದ ಏನಿರುತ್ತೆ ನೋಡಿ, ಸೋಪಿನ ನೀರೆಲ್ಲ ಹಾರಿಸ್ಬಿಟ್ಟಿರ್ತಾನೆ ಸುತ್ತ ಶೆಲ್ಫ್ ಮೇಲೆ. ಕೆಳಗಡೆ ಎಲ್ಲ ಒಂದ್ಸಲ ಸಿಂಕ್ ತುಂಬೋಗಿ ಈಚೆಗಡೆ ಪೈಪಿಂದ ಹೊರಗಡೆ ಬಂದ್ಬಿಡುತ್ತೆ. ಆ ರೀತಿ ಕೂಡ ಮಾಡ್ತಾನೆ. ಸೊ ಏನು ಮಾಡೋಕ್ಕಾಗಲ್ಲ. ಅವನು ಪಾತ್ರೆ ತೊಳಿತಿದ್ದಾನೆ. ಸೊ ಒಂದು ಕಡೆ ರೈಸ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಲಿಡ್ ಕ್ಲೋಸ್ ಮಾಡಬೇಕು. ಬಟ್ ಇನ್ನೂ ಕುಕ್ಕರ್ ಮುಚ್ಚಳ ನೋಡಿ ಸಿಂಕಲ್ಲಿದೆ, ತೊಳೆದು ಕೊಟ್ಟಿಲ್ಲ ಸಾಹೇಬ್ರಿನ, ಹಾಗಾಗಿ ಹಂಗೆ ಇಟ್ಟಿದ್ದೀನಿ. ತೊಳಿತಾಯ್ತು. ಇನ್ನು ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ, ಏನೂ ಕೂಡ ತೆಗ್ದಿಲ್ಲ. ತೊಳೆದಾಕಬೇಕು. ಇನ್ನು ನಮ್ಮ ಮೋಕ್ಷಿ ಬೆಡ್ಶೀಟ್ ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದಾನೆ. ಸೊ ಮಲಗಿದ್ದೆ ಹಂಗಂಗೆ ಬೆಡ್ಶೀಟೆಲ್ಲ ಇಟ್ಬಿಟ್ಟು ಹೋಗಿದ್ವಲ್ಲ, ಹಾಗಾಗಿ ಅವ್ನು ಹೋಲಿಸ್ಕೊಂಡು ಇವ್ನು ಪರವಾಗಿಲ್ಲ, ಬೆಟರ್, ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡ್ತಾನೆ. ಆ ಚೇರ್ ಮೇಲೆ ಒಂದಷ್ಟು ಬಟ್ಟೆಗಳು, ಈ ಚೇರ್ ಮೇಲೆ ಒಂದಷ್ಟು ಬಟ್ಟೆಗಳಿದೆ, ಇವೆಲ್ಲ ಒಗೆಯೋ ಬಟ್ಟೆಗಳೇ. ಸೊ ಇವಾಗ ಎಲ್ಲನೂ ಎತ್ಕೊಂಡು ಸ್ವಲ್ಪ ಎಲ್ಲನೂ ತೊಳೆದು ಹಾಕಬೇಕು. ಇನ್ನು ಇದು ಮೂಟೆ ಬಂದು ಏನಿದೆ ಅಂದರೆ, ಲಾಸ್ಟ್ ಟೈಮು ಊರಿಗೆ ಹೋಗಿದ್ವಲ್ಲ, ಸೊ ಅವಾಗ ಡಿಪೋ ರೇಷನ್ ತಂದಿದ್ವಿ. ಸೊ ಹಂಗಾಗಿ ಇದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ, ಅದು ಶಿಫ್ಟ್ ಮಾಡಿಲ್ಲ ಇನ್ನು, ಎಲ್ಲೂ ಕೂಡ ಒಂದು ಬಾಕ್ಸ್ಗೂ ಕೂಡ ಹಾಕಿಟ್ಕೊಂಡಿಲ್ಲ. ಇನ್ನು ಅದು ಕೆಳಗಡೆ ಚೀಲ ಏನಿರುತ್ತೆ ಅದು ಬಂದು ಇವ್ರ ಬುಕ್ಸ್ಗಳು, ಅದೆಲ್ಲ ಬೇಡದಿರೋದೆಲ್ಲ ಒಂದು ಚೀಲ ಆಗಿದೆ, ತುಂಬ ಹಂಗೆ ಇಟ್ಟಿದ್ದೀನಿ. ಅದು ಏನು ಮಾಡಬೇಕು ಅಂತ ಇನ್ನೂ ಗೊತ್ತಾಗ್ತಿಲ್ಲ, ಪ್ಲ್ಯಾನ್ ಇಲ್ಲ. ಹಾಗಾಗಿ ಸದ್ಯಕ್ಕೆ ಒಂದು ಸೈಡಲ್ಲಿ ಅಲ್ಲೇ ಇಟ್ಟಿದ್ದೀನಿ ಗೈಸ್. ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ನ ತಿಂದ್ಬಿಟ್ಟೆ ಕೆಲಸ ಮಾಡ್ತೀನಿ. ಸೊ ಸುಸ್ತಾಗ್ತಿದೆ, ಆಗ್ತಿಲ್ಲ ವಯಸ್ಸು ಇವತ್ತು. ಸೊ ಹಂಗಾಗಿ ವೀಡಿಯೋನ ತುಂಬ ದಿನ ಆಗಿತ್ತು ಡೈಲಿ ಬ್ಲಾಗ್ ಮಾಡಿ. ಹಾಗಾಗಿ ಇವತ್ತು ಸಂಡೇ ಫ್ರೀ ಇತ್ತಲ್ಲ ಮನೇಲಿ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ, ಬೇಗ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ನಡುವೆ ರೆಸ್ಟೇ ಸಿಗ್ತಿಲ್ಲ. ಮಧ್ಯಾಹ್ನ ಟೈಮ್ ಸ್ವಲ್ಪ ಮಲಗಬೇಕು ಅಂತ ಅನ್ನಿಸ್ತಿದೆ ಇತ್ತೀಚೆಗೆ. ಸೊ ಮಲಗ್ಲಿಕ್ಕೆ ಆಗ್ತಿಲ್ಲ, ರೆಸ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ನೋಡೋಣ, ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇನ್ನು ಬಂದು ರಿಷು ಅಡುಗೆ ಮನೇಲಿ ಸ್ವಲ್ಪ ಪಾತ್ರೆ ಎಲ್ಲ ತೊಳಿತಾ ಇದ್ದ. ಈಗ ತಕ್ಕ ಮಟ್ಟಿಗೆ ಸ್ವಲ್ಪ ತೊಳ್ಕೊಟ್ಟ. ಏಕೆಂದರೆ ಏನೂ ಕೂಡ ಆಗ್ತಿಲ್ಲ, ನಮ್ಮ ಕೈಲಿ ಹುಷಾರಿಲ್ಲದೆ ಅಂತ ಅಂದಾಗ ಮೇಲೆ ಎದ್ದೇಳಕ್ಕೂ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಮನೇಲಿ ಯಾರಾದರೂ ಮಾಡಿಕೊಟ್ರೆ ಎಷ್ಟು ಹಾಯ್ ಅನಿಸುತ್ತಲ್ವ, ಸಮಾಧಾನ ಅಂತ ಅನಿಸುತ್ತೆ. ಸೊ ಎಲ್ಲ ಅಲ್ಲಲ್ಲೇ ಬಿದ್ದಾಗಂತೂ ನಿಜ ನೋಡೋದಕ್ಕೆ ಆಗಲ್ಲ ಗೈಸ್, ಇನ್ನೂ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಇನ್ನು ಪಾತ್ರೆ ಎಲ್ಲ ರಿಷು ಸ್ವಲ್ಪ ಮಟ್ಟಿಗೆ ತೊಳ್ಕೊಟ್ಟಿದ್ದ. ಸೊ ನಾನು ಇನ್ನು ಮಿಕ್ಕಿರೋದೆಲ್ಲ ಪಾಪ ಬೇಡ ಅಂತ ಹೇಳ್ಬಿಟ್ಟು ನಾನೆಲ್ಲ ತೊಳ್ಕೊಂಡು ನೀಟ್ ಮಾಡಿ ಇಟ್ಟೆ ಕಿಚನ್ನೆಲ್ಲ. ಸೊ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಹಾಗೆಯೇ ಸ್ವಲ್ಪ ಇದು ಏನಿರುತ್ತೆ
ಹಸಿಮೆಣ್ಸಿಕಾಯಿ ಹಾಗೆ ಇತ್ತು, ನೋಡೇ ಇರಲಿಲ್ಲ ಅದೇನಿರುತ್ತೆ ಅದನ್ನೆಲ್ಲ ಬಿಡಿಸಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಡೋಣ ಅಂತ ಅಂದ್ಕೊಂಡು ಮರ್ತೇ ಬಿಟ್ಟಿದ್ದೆ. ಹಾಗೆಯೇ ಕರಿಬೇವು ಕೂಡ ಇತ್ತು, ಸೊ ಅದನ್ನು ಕೂಡ ಈ ಥರ ಕಡ್ಡಿನೆಲ್ಲ ಬಿಡಿಸಿರಲಿಲ್ಲ. ಅದು ಆಲ್ರೆಡಿ ಆದಾಗದೇ ಎಲೆ ಎಲ್ಲ ಉದುರೋಗ್ಬಿಟ್ಟು ಕಡ್ಡಿ ಮಾತ್ರ ಸಪ್ರೇಟ್ ಆಗಿಬಿಟ್ಟಿತ್ತು. ಎಲ್ಲ ಕವರಲ್ಲೇ ಇದ್ರೆ ಕೊಳ್ತೋದಂಗೆ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು, ಸೊ ರಿಷು ಕೂತಿದ್ನಲ್ಲ ಅಂತ ಹೇಳಿ ಸೊ ಅವನಿಗೆ ಕೊಟ್ಟಿದ್ದೀನಿ. ಟಿ ವಿ ನೋಡ್ತಾ ನೋಡ್ತಾ ಪಾಪ ಅವನು ಕೂಡ ನನ್ನ ಕೆಲಸ ಹೇಳಿದ್ದೆಲ್ಲ ಮಾಡಿಕೊಡ್ತಾ ಇದ್ದಾನೆ ಇವತ್ತಿನ ದಿನ. ಸೊ ಹಾಗೆಯೇ ಇನ್ನು ಮೋಕ್ಷಿ ಅದ್ರ ಮೆಣ್ಸಿಕಾಯಿ ಏನಿರುತ್ತೆ ಹಸಿಮೆಣ್ಸಿಕಾಯಿದು, ಸೊ ಕಣ್ಣಿಗೆ ಬಿಟ್ಕೋತಾನೆ, ಬೇಡ ಅದು ಖಾರ ಹೊಡೆಯುತ್ತಲ್ವ, ಖಾರ ಬರುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಿಸಿದೆ. ಸೊ ಹಾಗಾಗಿ ಅವ್ನು ಬೇಜಾರು ಮಾಡ್ಕೊಂಡು ನೋಡ್ತಾ ಕೂತಿದ್ದಾನೆ. ಒಂದು ಸಲ ನನ್ನ ನೋಡ್ತಾನೆ, ಒಂದು ಸಲ ರಿಷು ನೋಡ್ತಾನೆ, ಆಮೇಲೆ ಮುಖನ ಉಪ್ಪು ಅಂತ ಊದ್ಕೊಂಡಿದ್ದಾನೆ. ಸೊ ಅವನು ಮಾಡಬೇಕು, ಯಾಕೆಂದರೆ ನಾನು ಏನೇ ಕೆಲಸ ಹೇಳಿದ್ರು ಅದು ಅವನು ಮಾಡಬೇಕು. ರಿಷು ಒಬ್ಬನೇ ಮಾಡಿದ್ರೆ ಅವ್ನಿಗೆ ಆಗಲ್ಲ, ಬೇಜಾರಾಗುತ್ತೆ, ಕೋಪ ಬರುತ್ತೆ ಬೇಗನೆ. ಹಾಗಾಗಿ ಅವನೂ ಮಾಡಬೇಕು ಅಂತ ಅಂದ್ಕೊತಿದ್ದ. ನಾನು ಮಾಡಲಿ ಬಿಡೋ, ಹೇಗೋ ಮುಟ್ಕೊಳ್ಳಿ ಕಣ್ಣೆಲ್ಲ ಉರಿ ಬರುತ್ತೆ ಅಂತ ಹೇಳಿ ಮಾತಾಡ್ತಿದ್ದೆ. ಸೊ ಅವನು ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದ. ಸರಿ ಏನೋ ಮಾಡ್ಕೊಳ್ರಿ ಇಬ್ರು ಅಂತ ಹೇಳ್ಬಿಟ್ಟು, ಸೊ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ, ಇನ್ನು ಟಿಫನ್ ಮಾಡೋಣ ಅಂದ್ಬಿಟ್ಟು ಕಿಚನಿಗೆ ಬಂದೆ. ಇವತ್ತೇನೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿಲಿ ಇವತ್ತು ಟಿಫನ್ನ ಮಾಡ್ತಿದ್ದೀನಿ. ಸೊ ಹಾಗೆಯೇ ಇವತ್ತು ಒಂದು ಪೆಪ್ಪರ್ ರೈಸ್ ಮಾಡೋಣ ಅಂತ ಹೋಗ್ಬಿಟ್ಟು ಪೆಪ್ಪರೇ ಹಾಕಿಲ್ಲ ಗೈಸ್. ಏನಾಗಿದೆ ಗೊತ್ತಾ, ಪೆಪ್ಪರ್ನೇ ಹಾಕೋದನ್ನೇ ಮರ್ತ್ಬಿಟ್ಟಿದ್ದೀನಿ ಗೈಸ್. ಈ ರೀತಿ ಒಂದೊಂದು ಸಲ ಆಗುತ್ತೆ, ಏನೋ ಮಾಡೋಕ್ಕೆ ಹೋಗ್ತೀನಿ, ಸೊ ಏನೇನೋ ಆಗಿಬಿಡುತ್ತೆ ಒಂದೊಂದು ಸಲ. ಸೊ ಇನ್ನು ಹೇಗೋ ಒಟ್ನಲ್ಲಿ ರುಚಿಯಾಗಿ ಏನೋ ಮಾಡಿಕೊಂಡ್ರೆ ಸಾಕಪ್ಪ, ಇವತ್ತು ಸ್ವಲ್ಪ ಹಶ್ವಾಗ್ತಿದೆ ಬೇಗನೆ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ. ಇನ್ನು ಒಲೆ ಮೇಲೆ ಸ್ವಲ್ಪ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು. ಸೊ ಹಿಂಗೆ ತಿರ್ಗೋಷ್ಟಲ್ಲ ಆಗಲೇ ಚಿಟಪಟ ಅಂತ ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಕಡಲೆಬೇಳೆದು ಗೈಸ್. ಇನ್ನು ಅದಕ್ಕೇ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಬಿಟ್ಟು, ಇನ್ನು ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವು ಎಲ್ಲನೂ ಹಾಕ್ಬಿಟ್ಟು, ಸೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿನ, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಹಾಗೆಯೇ ಮುಂಚೆನೇ ಸ್ವಲ್ಪ ರೈಸ್ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ, ಸೊ ಅದನ್ನೊಂದು ಪ್ಲೇಟ್ಗೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಬಿಸಿದೆ ಡೈರೆಕ್ಟ್ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಮುದ್ದೆ ಅಂತ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಮುಂಚೆನೇ ಬಿಡಿಯಾಗಿ ಇರಬೇಕು ನಮಗೆ ರೈಸ್ ಅಂತಂದರೆ, ಮುಂಚೆನೇ ಪ್ಲೇಟ್ಗೆ ಹಾಕಿ ಇಟ್ಕೋಬೇಕು. ಸೊ ನಂತರ ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೇನೂ ಹಾಕಿಲ್ಲ ಎಕ್ಸ್ಟ್ರಾ. ಸೊ ರೈಸನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಾ ಎಲ್ಲ ಹಾಕ್ಕೊಂಡಿದ್ದೀನಿ ಮುಂಚೆನೇ, ಓಕೆನಾ, ಅದನ್ನು ಹೇಳೋದನ್ನು ಮರ್ತೆ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇನ್ನು ಏನಿರುತ್ತೆ ಸೊ ಅರಿಶಿನದ ಪೌಡರು ಏನೂ ಕೂಡ ಹಾಕಿಲ್ಲ, ಇಷ್ಟೇ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಚೆನ್ನಾಗಿ ಹಿಂಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ. ಕೊನೆಯಲ್ಲಿ ಪೆಪ್ಪರ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಪೆಪ್ಪರೇ ಹಾಕಿಲ್ಲ ಗೈಸ್. ನನಗೆ ಬೇರೆ ವಾಯ್ಸ್ ಎಲ್ಲ ಚೇಂಜ್ ಆಗಿತ್ತಾ, ಸ್ವಲ್ಪ ಏನಿರುತ್ತೆ ಥ್ರೋ ಇನ್ಫೆಕ್ಷನ್ ಥರ ಆಗಿದೆ. ಬಟ್ ಅದಕ್ಕೆ ಸ್ವಲ್ಪ ಬಿಸಿ ನೀರು ಕುಡಿಬೇಕು, ಈ ಥರ ಖಾರವಾಗಿ ತಿನ್ನಬೇಕು ಅಂತ ಹೇಳ್ಬಿಟ್ಟೇ ಪೆಪ್ಪರ್ ರೈಸ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ, ಬಟ್ ಪೆಪ್ಪರೇ ಹಾಕಿಲ್ಲ. ಹೋದರೆ ಇದೊಂಥರ ಲೆಮನ್ ರೈಸ್ ಥರ ಆಗೋಯ್ತು ಹೇಳಬೇಕು ಅಂದರೆ, ಕಲ್ಲರ್ ಇಲ್ಲದೆ ಇರುವಂಥ ಲೆಮನ್ ರೈಸ್ ಆಯಿತು. ಸೊ ಹೇಗೋ ಒಟ್ಟಿನಲ್ಲಿ ಸೂಪರಾಗಿತ್ತು ತಿನ್ನೋದಕ್ಕಂತೂ ಅಂತ ಹೇಳ್ಬಿಟ್ಟು ಬಿಸಿನ ಹಾಕ್ಕೊಂಡು ಹುಡುಗರಿಗೂ ಹಾಕ್ಕೊಟ್ಟು ನಾನು ತಿಂತಾಯಿದ್ದೀನಿ. ತುಂಬ ಲೇಟ್ ಆಯಿತು ಇವತ್ತು ಟಿಫನ್ ಎಲ್ಲ ಮಾಡೋದು, ಏಕೆಂದರೆ ಸ್ವಲ್ಪ ಅದು ಇದು ಕೆಲಸ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಸೊ ಸ್ವಲ್ಪ ಮಟ್ಟಿಗೆ ಸುಸ್ತಾಗ್ತಿತ್ತಲ್ಲ, ಹಾಗಾಗಿ ಏನು ಕೆಲಸನ ಜಾಸ್ತಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಫಸ್ಟು ಟಿಫನ್ ಮಾಡಿಕೊಂಡು ನಿಧಾನವಾಗಿ ಸಾಯಂಕಾಲ ತನಕ ಆರಾಮಾಗಿ ಕೆಲಸ ಮಾಡೋಣ ಅಂದ್ಬಿಟ್ಟು ಟಿಫನ್ನ ಮುಗಿಸ್ಕೊತಾ ಇದ್ದೀವಿ. ಇನ್ನು ಆಲ್ಮೋಸ್ಟ್ ಫೈನಲಿ ಒಂದು ಅರ್ಧ ಕೆಲಸ ಮುಗೀತು. ಸೊ ಎಲ್ಲ ಟಿಫನೆಲ್ಲ ತಿಂದಮೇಲೆ ನಮ್ಮ ಮನೆಯನ್ನೆಲ್ಲ ಮಾಫ್ ಮಾಡೋ ಕೆಲಸ ಇತ್ತು, ಅಲ್ಲೆಲ್ಲ ಜೋಡಿಸ್ಕೊಂಡು ಮಾಫ್ ಎಲ್ಲ ಮಾಡಿದಾಯಿತು. ಇನ್ನು ಹಾಗೆಯೇ ಸ್ವಲ್ಪ ಕರಿಬೇವನ್ನ ಈ ರೀತಿ ಬಿಡಿಸ್ಬಿಟ್ಟು ಸ್ವಲ್ಪ ಏನಿರುತ್ತೆ ಬಾಕ್ಸ್ಗೆ ಹಾಕಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಒಂದು ಮರುಕು ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದು ಎಲೆ ಕಪ್ಪಾಗಿದ್ದರೆ ಪೂರ್ತಿ ಅದನ್ನು ಒಳಗಡೆ ಇಟ್ಮೇಲೆ ಪೂರ್ತಿ ಎಲ್ಲ ಎಲೆಗಳು ಕಪ್ಪಾಗಿಬಿಡುತ್ತೆ, ಬೇಗ ಹಾಳಾಗುತ್ತೆ. ಸೊ ಈ ರೀತಿ ಕರಿಬೇವು ಜಾಸ್ತಿ ಇದ್ದಾಗ ಸ್ವಲ್ಪ ಏನಾದರೂ ಪೌಡರ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಬೆಟರ್, ಓಕೆನಾ. ಅದನ್ನು ಬೇಕಾದ್ರೆ ಹೇರಿಗೆ ಅಪ್ಲೈ ಮಾಡ್ಬೋದು, ಇಲ್ಲ ಬಿಸಿ ನೀರಿಗೆ ಒಂದೊಂದು ಸ್ಪೂನ್ ಡೈಲಿ ಹಾಕ್ಕೊಂಡು ಕುಡಿದ್ರೆ ತುಂಬ ಹೇರ್ ಫಾಲ್ ಆಗೋದೆಲ್ಲ ತುಂಬಾ ಕಮ್ಮಿ ಆಗಿಬಿಡುತ್ತೆ. ಹಾಗೆಯೇ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು. ನಾನು ಆದಷ್ಟು ಎಲ್ಲ ಅಡುಗೆಗಳಿಗೂ ಕೂಡ ಆದಷ್ಟು ಕರಿಬೇವನ್ನ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ ಹಸಿ ಕರಿಬೇವನ್ನ ತಿಂದರೆ ತುಂಬಾ ನಮ್ಮ ಬಾಡಿಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಒಂದು ಕಂಟೈನರ್ ಬಾಕ್ಸ್ಗೆ ಎತ್ತಿಕ್ಬಿಡೋಣ, ಫ್ರಿಜ್ಗೆ ಇಟ್ಬಿಡೋಣ ಇನ್ಮೇಲೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಇದ್ರ ಜೊತೆ ಹಾಗೆಯೇ ಸ್ವಲ್ಪ ಮೊಳಕೆ ಬಂದಿರುವಂಥ ಕಡಲೆಕಾಳು ಮತ್ತು ಕಾಬೂಲ್ ಕಡಲೆ ಅದು ಕೂಡ ಇತ್ತು. ಯಾವಾಗಲೂ ಕೂಡ ಸ್ವಲ್ಪ ಪಲಾವ್ಗೆ ಇಲ್ಲ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಕಡಲೆಕಾಳು ಕಾಬೂಲ್ ಕಡಲೆ ಎಲ್ಲ ನೆನೆಸಿಟ್ಕೊಂಡಿದ್ದೆ. ಸೊ ಅದು ಬಂದು ಕಡಲೆಕಾಳು ಏನಾಗಿದೆ ಮೊಳಕೆ ಬಂದುಬಿಟ್ಟಿದೆ. ಸೊ ಹಂಗಾಗಿ ಇದನ್ನು ಜಾಸ್ತಿ ಏನಾದರೂ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಫ್ರಿಜ್ಗೆ ಎತ್ತಿಕ್ಬಿಡೋಣ. ಸೊ ಕಾಬೂಲ್ ಕಡಲೆ ಎಲ್ಲ ಮಿಕ್ಸ್ ಇತ್ತು, ಬಾಕ್ಸಲ್ಲಿ ಬೇರೆ ಎಕ್ಸ್ಟ್ರಾ ಎಲ್ಲ ಇತ್ತು. ಸೊ ಹಂಗಾಗಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಇಟ್ಕೊಳ್ಳೋಣ, ಸ್ವಲ್ಪ ಏನಾದರೂ ನೆಕ್ಸ್ಟ್ ಟೈಮ್ ಪಲ್ಯ ಮಾಡಲಿಕ್ಕೆ ಆಗುತ್ತೆ ಅಂದ್ಬಿಟ್ಟು ಸೊ ಅದನ್ನು ಒಂದು ಸ್ಟೋರ್ ಮಾಡಿ ಕಂಟೈನರ್ ಬಾಕ್ಸ್ಗೆ ಹಾಕ್ಬಿಟ್ಟು ಸೊ ಫ್ರಿಜ್ಗೆ ಎತ್ತಿಕೊತಾ ಇದ್ದೀನಿ.
ಸೊ ಗೈಸ್, ಇನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿರುವಂಥ ಕೆಲಸ ಇನ್ನೂ ಕೂಡ ಮುಗ್ದಿಲ್ಲ. ಫೈನಲಿ ಬಟ್ಟೆ ತೊಳೆಯೋ ಕೆಲಸ ಎಲ್ಲನೂ ಇತ್ತು, ಹುಡುಗ್ರಿಗೆ ಸ್ನಾನ ಮಾಡಿಸ್ಬೇಕಿತ್ತು, ನಾನು ಫ್ರೆಶ್ ಅಪ್ ಆಗಬೇಕಿತ್ತು. ಎಲ್ಲನೂ ಕೂಡ ಫೈನಲಿ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಇವತ್ತು ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ದೇವ್ರ ಮನೇನ ಸ್ವಲ್ಪ ಹಂಗೇ ಹಳೆ ಹೂವು ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಹೊಸ ಹೂವನ್ನ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಒಂದು ಸಲ ಹಂಗೇ ಒಂದು ತೇವಾದ ಬಟ್ಟೆ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ದೀಪಗಳನ್ನೇನೋ ಇವತ್ತು ಬಿಟ್ಟು ತೊಳೆಯೋಕ್ಕೆ ಹೋಗಲಿಲ್ಲ. ಸೊ ಹಿಂದಿನ ದಿನ ಏನೋ ಒಂದು 2 ಡೇಸ್ ಬ್ಯಾಕ್ ತೊಳೆದಿದ್ದೆ. ಹಾಗಾಗಿ ಹಂಗೇ ಒಂದೊಂದು ಹೂವನ್ನ ಹಾಕ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಆದಮೇಲೆ ಇನ್ನು ಕೂತ್ಕೊಳ್ಳೋ ಹಂಗೆ ಇಲ್ಲ, ಫ್ರೀ ಕೂಡ ಆಗೋಲ್ಲ. ಇನ್ನು ಅಡುಗೆ ಕೆಲಸ ಮಾಡಿಬಿಟ್ಟೇ ಕೂತ್ಕೊಂಡ್ಬಿಡೋಣ ಸ್ವಲ್ಪ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಇನ್ನು ಏನು ಮಾಡಲಿ ಅಡುಗೆ ಅಂತ ಯೋಚನೆ ಆಗ್ತಾಯಿತ್ತು. ಹಾಗೆಯೇ ಸ್ವಲ್ಪ ನನಗೆ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಈಗ ಮಳೆ ಎಲ್ಲ ಬಂದಿದೆ ಹೊರಗಡೆ. ಹಾಗಾಗಿ ಸ್ವಲ್ಪ ಹುರುಳಿಕಾಳು ಸಾಂಬಾರನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಇದನ್ನು ರೆಗ್ಯುಲರಾಗಿ ಒಂದು 15 ಡೇಸ್ಗೆ ಒಂದು ಸತಿನಾದ್ರೂ ಮಾಡ್ತಿರ್ತೀನಿ. ಹುರುಳಿಕಾಳು ಎಷ್ಟು ಗಟ್ಟಿ ಮುಟ್ಟು ನಮ್ಮ ಬಾಡಿಗೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದರಲ್ಲೂ ಸೊ ಇದರಲ್ಲಿ ಉಪ್ಪು ಸಾಂಬಾರು ಮಾಡ್ತೀನಿ, ಪಲ್ಯ ಮಾಡಿಬಿಟ್ಟು, ಇಲ್ಲಾಂದರೆ ಮೊಳಕೆ ಕಾಳುಗಳನ್ನ ಕಟ್ಕೊತಿರ್ತೀನಿ, ಇಲ್ಲಾಂದರೆ ಈ ಥರ ಸಾಂಬಾರನ್ನ ಮಾಡ್ತಿರ್ತೀನಿ. ಬಟ್ ಈ ಥರ ಸಾಂಬಾರು ನನಗೆ ಇಷ್ಟ ಆಗುತ್ತೆ ಸ್ವಲ್ಪ, ಓಕೆನಾ. ಸೊ ಇನ್ನು ಊರಿಂದನೇ ನಾನು ತರುವಂಥದ್ದು ಇದನ್ನು ಹುರುಳಿಕಾಳು ಏನಿರುತ್ತೆ. ಸೊ ಊರಲ್ಲಿ ನಮ್ಮ ಮನೇಲಿ ಏನೋ ಬೆಳೆದಿಲ್ಲ ಅಂತಂದಾಗ ನಾನು ಬೇರೆ ಕಡೆ ದುಡ್ಡನ್ನು ಕೊಟ್ಬಿಟ್ಟು ತೊಗೊಂಬರ್ತೀನಿ. ಒಂದೇ ಸತಿ ಒಂದು 5 kg ಇಲ್ಲ 6 kg ಈ ಥರ ತಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಹುರುಳಿಕಾಳು ಸಾಂಬಾರು ನಾನು ಇದೇ ರೀತಿಯೇ ಮಾಡೋದು. ಸಿಂಪಲ್ಲಾಗಿ ಸ್ವಲ್ಪ ಹುರುಳಿಕಾಳು ಒಂದು ಬೌಲಷ್ಟನ್ನು ಒಂದು ಬಾಣಲಿಗೆ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಥರ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರು, ಕುದಿಯೋ ನೀರಿಗೆ, ಬಿಸಿ ನೀರಿಗೆ ಹಾಕಿಬಿಟ್ಟು ನೆಕ್ಸ್ಟು ಅದಕ್ಕೆ ಏನು ಬೇಕು ತರಕಾರಿಗಳನ್ನ ಹಾಕ್ಕೋಬೋದು. ನಾನು ಬಂದು ಸ್ವಲ್ಪ ಟೊಮೊಟೊ, ಈರುಳ್ಳಿ ಮತ್ತು ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಇಷ್ಟೇ ಹಾಕ್ಕೊಂಡಿರೋದು. ಇಷ್ಟನ್ನ ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡು, ಕಾಯಿ ತುರಿ ಅಥವಾ ಬೇಕಾದ್ರೆ ಕೊಬ್ಬರಿ ತುರಿನ ಹಾಕಿಬಿಟ್ಟು ಸ್ವಲ್ಪ ಹುಣಸೆ ರಸನ ಹಾಕಿ, ಉಪ್ಪು ಹಾಕಿ, ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ. ಸೊ ಆಮೇಲೆ ಬೇಕಿದ್ದರೆ ಅದನ್ನು ಒಗ್ಗರಣೆ ಹಾಕ್ಕೊಬೋದು. ಸೊ ಅದು ಬಂದು ವಿಸಲ್ ಬರಲಿ, ಅಲ್ಲಿ ತನಕ ಇನ್ನು ಅಕ್ಕಿನೂ ಕೂಡ ನೆನೆಸ್ಕೊಂಡಿದ್ದೀನಿ. ಸ್ವಲ್ಪ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೆಳಗ್ಗೆನೇ ಅಕ್ಕಿನೆಲ್ಲ ನೆನೆಸಿಟ್ಟಿದ್ದೆ, ರುಬ್ಲಿಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಗೈಸ್. ಇವಾಗ ಅಷ್ಟೇ ಸೊ ಹೇಗಿದ್ರೂ ಆ ಕಡೆ ಅಡುಗೆ ಕೂಡ ರೆಡಿ ಆಗ್ತಿದೆಯಲ್ಲ, ಅಷ್ಟರಲ್ಲಿ ರುಬ್ಬಿಡೋಣ ಅಂತ ಹೇಳ್ಬಿಟ್ಟು ರುಬ್ಕೊಂಡೆ. ಸೊ ಫೈನಲಿ ಇದು ಕೆಲಸನೂ ಮುಗೀತು. ವೆಲ್ಕಮ್ ಬ್ಯಾಕ್. ಕೆಲಸ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ ಬ್ಲಾಗು ಕಂಟಿನ್ಯೂಸ್ ಕೆಲಸನೇ ಆಗ್ತಾಯಿದೆ. ಸೊ ಇವತ್ತು ಸಾಯಂಕಾಲ ಕೂಡ ಮಳೆ ಬಂತು ಇವಾಗ. ಸೊ ಹಾಗಾಗಿ ಇವತ್ತು ಅಡುಗೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುರುಳಿಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಮಾಡಿಬಿಟ್ಟು. ಸೊ ನಾನು ಅವಾಗವಾಗ ಒಂದು ವೀಕ್ಲಿ ಅಥವಾ ಒಂದು 15 ಡೇಸ್ ಒಂದ್ಸತಿನಾದ್ರೂ ಹುರುಳಿಕಾಳು ಕಟ್ಟು ಸಾಂಬಾರು ಅಥವಾ ಉಪ್ಸಾರು ಏನಾದ್ರು ಮಾಡ್ತಿರ್ತೀನಿ. ಉಪ್ಸಾರು ಮಾಡಿದ್ರೆ ಸಾಮಾನ್ಯವಾಗಿ ಕಾಳನ್ನೆಲ್ಲ ಹಾಕ್ಬಿಟ್ಟು ಏನಿರುತ್ತೆ ಪಲ್ಯ ಮಾಡ್ತೀನಿ, ಸಪ್ರೇಟ್ ಉಪ್ಸಾರು ಮಾಡ್ಕೊತೀನಿ. ಇಲ್ಲಾಂದರೆ ಈ ರೀತಿ ಹುರುಳಿಕಾಳು ಸಾಂಬಾರು ಹಾಕ್ಕೊತೀನಿ. ಅದರಲ್ಲೂ ಮಳೆ ಟೈಮಲ್ಲಿ ಈ ರೀತಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅದನ್ನು ಏನಿರುತ್ತೆ ಹುರುಳಿಕಾಳನ್ನ ಹುರಿದ್ಬಿಟ್ಟು ಅದ್ರ ಘಮನೇ ಬೇರೆ, ಹುರಿದ್ಬಿಟ್ಟು ಬಿಸಿ ನೀರಿಗೆ ಹಾಕಿದ ತಕ್ಷಣ ಅದ್ರ ಘಮ ಅಂತ ಬರುತ್ತಲ್ಲ ಸ್ಮೆಲ್ಲು, ಒಂಥರ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದ್ರ ಜೊತೆ ಮುದ್ದೆ ನೋಡೋಣ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾಂಬಾರು ಕೂಡ ರೆಡಿಯಾಗಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ. ನಾನು ಸಾಮಾನ್ಯವಾಗಿ ಇದೇ ರೀತಿ ಸಿಂಪಲ್ ಆಗೇ ಮಾಡ್ತೀನಿ. ಜಾಸ್ತಿ ಕಾಯಿ ಎಲ್ಲ ರುಬ್ಬಾಕೋದು, ಟೊಮೊಟೊ ಎಲ್ಲ ರುಬ್ಬಾಕೋದು, ಮಸಾಲೆ ಐಟಮ್ಗಳು ಆ ರೀತಿ ಏನನ್ನು ಜಾಸ್ತಿ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಇವತ್ತು ಸ್ವಲ್ಪ ನನಗೆ ಹೆಲ್ತ್ ಕೂಡ ಸರಿ ಇಲ್ವಲ್ಲ, ಹಾಗಾಗಿ ಸಿಂಪಲ್ ಆಗೇ ಮಾಡಿದ್ದೀನಿ. ಸ್ವಲ್ಪ ಹುಣಸೆ ಎಲ್ಲ ಬಿಟ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಬಂದು ಒಗ್ಗರಣೆ ಹಾಕಿದ್ರೆ ಮುಗೀತು. ಇನ್ನು ರೈಸ್ ಕೂಡ ಇಡಬೇಕಿನ್ನ ಇಟ್ಟಿಲ್ಲ. ಸೊ ಅಷ್ಟರಲ್ಲಿ ಅಕ್ಕಿ ಎಲ್ಲ ರುಬ್ಬೇಕಿತ್ತು, ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ರುಬ್ಬಕ್ಕೆ ಇಟ್ಟಿದ್ದೆ, ಅದು ಮರ್ತೇ ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇವಾಗ ರುಬ್ಬಿಟ್ಟಿದ್ದಾಯಿತು. ಇನ್ನು ಫೈನಲಿ ಅರ್ಧ ಕೆಲಸ ಅಡುಗೆ ಕೆಲಸ ಕಿಚನಲ್ಲಿ ಮುಗಿದಿದೆ. ಇನ್ನು ರೈಸ್ ಕಿಟ್ಟು ಸಾಂಬಾರು ರೆಡಿ ಮಾಡ್ಕೊಂಡು ಊಟ ಮಾಡಿ ಇನ್ನು ಪಾತ್ರೆ ಎಲ್ಲ ತೊಗೊಂಡು ನೀಟ್ ಇಟ್ಟರೆ 100% ಕೆಲಸ ಮುಗಿದಂಗಿರ್ತೀನಿ. ಸೊ ಗೈಸ್, ಇನ್ನು ಅಡುಗೆ ಎಲ್ಲ ಕಂಪ್ಲೀಟಾಗಿ ಮುಗೀತು. ಹಾಗೆಯೇ ಸ್ವಲ್ಪ ಸೈಡ್ಸ್ಗೆ ಅಂತ ಹೇಳ್ಬಿಟ್ಟು ಹಪ್ಳನ ಕರ್ಕೊತಾ ಇದ್ದೀನಿ. ಸ್ವಲ್ಪ ಏನಂದರೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಸುಸ್ತಾಗ್ತಿತ್ತು. ಇವತ್ತು ಹೆವಿ ಕೆಲಸ ಇತ್ತು, ಬೆಳಗ್ಗೆಯಿಂದ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ರೈಸ್ನೇ ತಿನ್ಕೊಂಬಿಡೋಣ ಇವತ್ತು, ಅನ್ನ ಸಾಂಬಾರನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಎಲ್ಲನೂ ಆಯಿತು. ಇನ್ನು ಹುಡುಗರು ಕೂಡ ಊಟ ಹಾಕ್ಕೊಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ ಆಗ್ತಿದೆ. ಸ್ವಲ್ಪ ಬೇಗನೆ ಮಲ್ಕೊಳ್ಳೋಣ, ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅಂತ ಅನ್ನಿಸ್ತಿದೆ ಊಟ ತಿಂದ್ಬಿಟ್ಟು. ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಸಾಂಬಾರು. ಸಿಂಪಲಾಗೇ ಸ್ವಲ್ಪ ತೆಳ್ಳಗೇ ಮಾಡಿದೆ ಸಾಂಬಾರು, ತುಂಬ ಗಟ್ಟಿನೂ ಅಲ್ಲ. ಇದು ಕುದೀತಾ
ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು. ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಹಾಕ್ಕೊಂಡು ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಸೊ ಕೆಲವ್ರಿಗೆ ಈ ಥರ ಹುರುಳಿಕಾಳು ಸಾಂಬಾರು ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಇಷ್ಟ ಆಗುತ್ತಲ್ವ ನಿಜ ನಂಗೆ ಗೊತ್ತಿಲ್ಲ. ಸೊ ನನಗಂತೂ ಫೈನಲಿ ಇವತ್ತಿನ ಊಟ ಇಷ್ಟ ಆಯಿತು. ಸೊ ಹಾಗೆಯೇ ವಿಡಿಯೋನು ಕೂಡ ಇದೇ ಖುಷಿಯಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ, ಹೀಗೆ ಕೂಡ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.